ದಿಂಡಿಗಲ್ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಪೇಸ್ಟ್ ಮಾಡ್ಕೊಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಬೇಕಿದ್ರೆ ತೊಗೊಳ್ಳಿ. ಖಾರದ ಪುಡಿ ಹಾಕ್ತೀನಿ, ಅದರಿಂದ 7 ತೊಗೊಂಡಿದ್ದೀನಿ. ಇದಿಷ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಳೋದಕ್ಕೆ ಗರಂ ಮಸಾಲ ಪುಡಿ ಮಾಡ್ಕೊಳೋದಕ್ಕೆ ಧನಿಯಾ 2 ಸ್ಪೂನು, 2 ಸ್ಪೂನ್ ಧನಿಯಾ, ಕಲ್ಲುವು ಸ್ವಲ್ಪ, ಏಲಕ್ಕಿ 7 ತೊಗೊಂಡಿದ್ದೀನಿ, 1 ಜಾಪತ್ರೆ, ಲವಂಗ 12, ಮೆಣಸು 1 ಸ್ಪೂನು, ಗೋಡಂಬಿ 10, ಸೋಂಪು 2 ಸ್ಪೂನು, ಜೀರಿಗೆ 1 ಸ್ಪೂನು, ಮೊಗ್ಗು ಮರಾಠಿ ಮೊಗ್ಗು 8 ತೊಗೊಂಡಿದ್ದೀನಿ, ಚಕ್ಕೆ 8. ಈಗ ಇದಿಷ್ಟು ಪುಡಿ ಮಾಡ್ಕೊಳ್ಳೋಣ. ಉರಿಯೋದೇನು ಬೇಡ, ಹಾಗೆ ಹಾಕಿ ಪುಡಿ ಮಾಡ್ಕೊಬೇಕು. ಈಗ ಪಾತ್ರೆ ಇಟ್ಟಿದ್ದೀನಿ, ಒಗ್ಗರಣೆ ಮಾಡೋಣ. 1 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ 1 ಸ್ಪೂನ್ ಹಾಕ್ತಾಯಿದ್ದೀನಿ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು. 1 ದೊಡ್ಡ ಈರುಳ್ಳಿ 1 ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ. ಒಂದು ಮುಷ್ಟಿಯಷ್ಟು ಪುದೀನ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಈಗ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊ ಸಣ್ಣ ಕಟ್ ಮಾಡ್ಕೊಂಡಿರೋದು, ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ತಳ ಹತ್ತುತ್ತೆ ಅಂತ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, 1/4 ಸ್ಪೂನು. ಈಗ ಪುಡಿ ಮಾಡ್ಕೊಂಡಿದ್ದು 2 ಸ್ಪೂನ್ ಹಾಕ್ತೀನಿ. ಮೊಸರು 1 ಕಪ್ಪು, ಸಣ್ಣ ಕಪ್ಪಲ್ಲಿ 1 ಕಪ್ಪು. ತರಕಾರಿ ಹಾಕ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ ತೊಗೊಂಡಿದ್ದೀನಿ.
ಉಪ್ಪು ಹಾಕ್ತಿದ್ದೀನಿ, 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಒಂದಕ್ಕೆ 2 ನೀರು, ಬಿಸಿ ನೀರು ಹಾಕ್ತಾಯಿದ್ದೀನಿ. ಎರಡು ಪಾವು ಅಕ್ಕಿ ನೆನೆಸಿಟ್ಟಿದ್ದೀನಿ. ನೀರು ಮಳ್ತಾ ಇದ್ದೆ. ಅಕ್ಕಿ ಹಾಕೋಣ, 2 ಪಾವು ಅಕ್ಕಿ. ಉಪ್ಪು ಖಾರ ಸರಿಗಿದೆಯಾ ಅಂತ ಈ ಟೈಮಲ್ಲಿ ನೋಡ್ಕೊಳ್ಳಿ. ಫಿಫ್ಟೀನ್ ಮಿನಿಟ್ಸ್ ಆಯಿತು ನೋಡಿ, ಆಗಿದೆ. ದಿಂಡ್ಗಲ್ ವೆಜ್ ಬಿರಿಯಾನಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡೋಣ.